ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಪ್ತ ಸಮುದ್ರ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇಲ್ಲಿ ಬೆಳಗ್ಗೆನೇ ಅಚ್ಚಿನ ದಿನ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು 6:45 ಆಗಿದೆ. ಅವನಿಗೆ ಅಷ್ಟರಲ್ಲೇ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಸ್ನ್ಯಾಕ್ಸ್ ಬಾಕ್ಸು ಮತ್ತು ಲಂಚ್ ಬಾಕ್ಸ್ನೆಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನಮಗೆ ಬ್ರೇಕ್ಫಾಸ್ಟಿಗೆ ಒಂದಿಷ್ಟು ಹಣ್ಣನ್ನು ಹೆಚ್ಕೊಂಡ್ಬಿಟ್ಟು ಅದನ್ನೇ ಬ್ರೇಕ್ಫಾಸ್ಟಾಗಿ ಮಾಡ್ಕೊಂಡ್ವಿ. ಯಾಕೆ ಅಂದರೆ ಬಿಗ್ ಬಾಸ್ ಬರ್ತಾಯಿತ್ತು, ಅದನ್ನು ನೋಡಬೇಕಲ್ವ. ಹಾಗಾಗಿ ಫಿನಾಲೆ ಎಲ್ಲ ನೋಡಿಕೊಂಡು ಇಲ್ಲಿ ಹಾರ ಮಾಡ್ತಾಯಿದ್ದೀನಿ ದೇವರಿಗೆ. ಚೆನ್ನಾಗಾಗಿದೆ, ಸೂಪರಾಗಿ ಬಂದಿದೆ. ಚೆನ್ನಾಗಿದೆ. ಅದು ಇದು ಶಿವನಿಗೆ ಮಾಲೆ ಮಾಡಿದ್ದಾಳೆ. ಇವತ್ತು ಸೋಮಪ್ರದೋಷ, ಹಾಗಾಗಿ ಶಿವನಿಗೆ ಅಭಿಷೇಕ ಆದಮೇಲೆ ಹಾಕಲಿಕ್ಕೆ ವಿಶೇಷವಾಗಿ ಮಾಡಿದ್ದಾಳೆ. ಇದು ವೆಂಕಟೇಶ್ವರನಿಗೆ ಯಾರೋ ಒಬ್ಬರು ಭಕ್ತರು ಮಾಡಿ ಅಂತ ಹೇಳಿದರು, ಹಾಗಾಗಿ ಮಾಡಿದ್ದಾಳೆ. 2 ಮಾಲೆ ಆಗಿದೆ. ಯಾವ ಡಿಸೈನ್ ಚೆನ್ನಾಗಿದೆ ಅಂತ? ಎರಡೂ ಚೆನ್ನಾಗಿದೆ. ಅದಾದಮೇಲೆ ಇಲ್ಲಿ ಮಧ್ಯಾಹ್ನ ಲಂಚಿಗೆ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಯಾವಾಗೆಲ್ಲ ಬೇಜಾರಾಗುತ್ತೋ ಅವಾಗೆಲ್ಲ ಚಿತ್ರಾನ್ನ ಮಾಡ್ತೀನಿ, ಅಡುಗೆ ಮಾಡೋಕ್ಕೆ ಮೂಡಿಲ್ಲ ಅಂದರೆ. ಅದನ್ನು ಮುಗಿಸ್ಕೊಂಡು ಇಲ್ಲೊಂದು ಶಾಪಿಗೆ ಬಂದಿದ್ವಿ. ಮನೆಗೆ ಒಂದು ಸ್ವಲ್ಪ ಐಟಮ್ ತರೋದಿತ್ತು. ಆ್ಯಕ್ಚುಲಿ 2 ಶಾಪಿಗೆ ಹೋಗಿದ್ವಿ ಅವತ್ತು. ಇದೆಲ್ಲ ನೋಡ್ತಾ ಇರ್ಬೋದು, ಇಂಟರ್ನ್ಯಾಷನಲ್ ಒಂದಿಷ್ಟು ಡೆಕೋರ್ ಐಟಮ್ ಇಟ್ಟಿದ್ದಾರೆ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು, ಹಾಗಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಇದೆಲ್ಲ ಮೇಡ್ ಇನ್ ಇಂಡಿಯಾ. ನೋಡ್ತಾ ಇರ್ಬೋದು, ಇಂಡಿಯಾ ಅನ್ನೋದು ನೋಡೋದೇ ಒಂದು ಖುಷಿ, ಒಂಥರ ಗೂಸ್ ಬಂಪ್ಸ್ ಬರುತ್ತೆ ಆ ಥರ ನೋಡಿದ ತಕ್ಷಣ. ಸೊ ಇದೆಲ್ಲ ಇಂಡಿಯಾ ಪ್ರಾಡಕ್ಟ್ಸು. ಇದೊಂದು ಶಾಪಲ್ಲಿ ಒಂದು ಸೆಕ್ಷನ್ ಫುಲ್ಲು ಇಂಡಿಯಾ ಐಟಮ್ಮೇ ಇಟ್ಟಿರ್ತಾರೆ. ಆ್ಯಂಡ್ ಎಲ್ಲವುದು ಡೆಕೋರೇಷನ್ ಐಟಮ್ಸೇನೆ. ಇದು ಒಂಥರ ಆ್ಯಂಟಿಕ್ ಪೀಸ್ ಥರ ಎಲ್ಲ ಇಟ್ಟಿರ್ತಾರೆ. ತುಂಬಾ ಚೆನ್ನಾಗಿತ್ತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಮ್ ಕನ್ಸ್ಟ್ರಕ್ಷನ್ಗೆ ಆಗಿರ್ಬೋದು, ಅಥವಾ ಮನೆ ಕಟ್ಟಿದ ಮೇಲೆ ಮನೆಗೆ ಬೇಕಾಗಿರೋ ಅಂಥ ಐಟಮ್ಸ್ ಆಗಿರಬಹುದು, ಈ ರೀತಿ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಬಾತ್ರೂಮ್ದು ಎಲ್ಲ ಬಾತ್ ಟಬ್ಬು, ಸ್ಟ್ಯಾಂಡಿಂಗ್ ಶವರ್, ಈ ರೀತಿ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ಒಂದಿಷ್ಟು ಫರ್ನಿಚರ್ಸು. ಸೊ ಒಂದು ರೀತಿ ಸೆಟ್ ಮಾಡಿ ಇಟ್ಬಿಟ್ಟಿರ್ತಾರೆ, ಸೊ ದಟ್ ನಿಮಗೆ ಒಂದು ಇಮ್ಯಾಜಿನೇಷನ್ ಗೊತ್ತಾಗುತ್ತೆ ಯಾವ ರೀತಿ. ಆ್ಯಕ್ಚುಲಿ ಕಿಚನ್ನು, ಲಿವಿಂಗ್ ರೂಮ್ ಇದನ್ನೆಲ್ಲ ಸೆಟಪ್ ಮಾಡಿ ಇಟ್ಟಿರ್ತಾರೆ. ನೀವು ಬೆಂಗಳೂರಲ್ಲೆಲ್ಲ ನೋಡಿರ್ಬೋದು ಐಕ್ಯಾದಲ್ಲೆಲ್ಲ. ಸೊ ಇದು ಐಕ್ಯಾ ಥರನೇ ಒಂದು ಶಾಪು. ಸೊ ಅಲ್ಲಿಗೆ ಬಂದಿದ್ವಿ. ಆ್ಯಂಡ್ ಸೊ ಬೇಕಾಗಿರೋ ಐಟಮ್ನ ತೊಗೊಂಬಿಟ್ಟು ಮನೆಗೆ ವಾಪಸ್ ಹೊರಡ್ತಾ ಇದ್ದೀವಿ. ಆ್ಯಂಡ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ವಾಪಸ್ ಹೊರಟ್ವಿ, ಬಟ್ ಪ್ಲ್ಯಾನ್ ಸಡನ್ಲಿ ಚೇಂಜ್ ಮಾಡಿದ್ವಿ. ಏನು ಅಂತ ನೀವೇ ನೋಡಿ. ನಮಗೆ ಸ್ಟಾರ್ಟಿಂಗ್ ಬಂದಾಗ ನಿಜವಾಗ್ಲೂ ನಾವು ಡ್ರೈವ್ ಮಾಡ್ತೀವ ಅನ್ನೋ ಥರ ಆಗಿತ್ತು, ಒಂದು 6-7 ಮಂತ್ಸು. ಬಟ್ ಒಂದು ಸ್ವಲ್ಪ ದಿನ ಆದಮೇಲೆ ಧೈರ್ಯ ಮಾಡಿಕೊಂಡು ಡ್ರೈವ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಆಮೇಲೆ ಗೊತ್ತಾಯಿತು ಇಲ್ಲಿ ಯಾವುದೇ ರೀತಿ ಕಷ್ಟ ಇಲ್ಲ ಅಂತ. ಇಂಡಿಯಾದಲ್ಲಿ ಓಡಿಸಿರೋರಿಗೆ ನಿಜವಾಗ್ಲೂ ಕಷ್ಟ ಅನಿಸಲ್ಲ ನನ್ನ ಪ್ರಕಾರ. ನಾವು ತುಂಬ ಸ್ಟೇಟ್ಗಳಿಗೆಲ್ಲ ತುಂಬ ಲಾಂಗ್ ಟ್ರಿಪ್ ಎಲ್ಲ ಹೋಗಿ ಬಂದ್ವಿ. ಸೊ ನೀವು ಫ್ಯೂಚರಲ್ಲಿ ಅಮೇರಿಕಾ ಬರ್ತೀರಾ ಅಥವಾ ಎಲ್ಲೇ ಬರ್ತೀರಾ ಅಂದರೆ ನಿಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಇದ್ದರೆ ಖಂಡಿತವಾಗ್ಲೂ
ಖಂಡಿತ ಹಿಂಜರಿಬೇಡಿ, ಟ್ರೈ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗತ್ತೆ ಈಸಿ ಅಂತ. ಸೊ ಯಾರ ಮಾತನ್ನು ಕೇಳಬೇಡಿ. ಕೆಲವೊಂದು ವಿಷಯದಲ್ಲಿ ನಮಗಂತೂ ತುಂಬಾ ರಾಂಗ್ ಆಗಿ ಇಲ್ಲೆಲ್ಲ ಕಷ್ಟ ಡ್ರೈವ್ ಮಾಡೋದು, ಅದಕ್ಕೆಲ್ಲ ಒಂದು ನ್ಯಾಕ್ ಬೇಕು, ಸಣ್ಣ ಸಣ್ಣ ಊರುಗಳಲ್ಲೆಲ್ಲ ಓಡಿಸಿ ಅಭ್ಯಾಸ ಮಾಡಿಕೊಂಡು ಆಮೇಲೆ ಹೈವೇಗಳಿಗೆ ಬರಬೇಕು ಅಂತೆಲ್ಲ ಹೇಳಿದರು. ಇವತ್ತು ಅವ್ರುಗಳು ಎಷ್ಟು ಲಾಂಗ್ ಟ್ರಿಪ್ ಮಾಡಿದಾರೋ ಇಲ್ವೋ, ನಾವು ಬೇಜಾನ್ ಲಾಂಗ್ ಟ್ರಿಪ್ ಮಾಡಿದ್ದೀವಿ ಆ್ಯಂಡ್ ಫ್ಯೂಚರಲ್ಲಿ ಮಾಡ್ತೀವಿ ಕೂಡ. ಅಮೆರಿಕಾದಲ್ಲಿರಲಿ, ಇಂಡಿಯಾದಲ್ಲಿರಲಿ, ಎಲ್ಲೇ ಇರಲಿ. ಆ್ಯಂಡ್ ನನಗೆ ಡ್ರೈವಿಂಗ್ ಕಲಿಸಿದ್ದು ನನ್ನ ಹಸ್ಬೆಂಡು. ನಾನು ಇವತ್ತೇನೇ ಡ್ರೈವ್ ಮಾಡ್ತೀನಿ ಕಾರ್ನ ಅಂತ ಅಂದರೆ ಅದಕ್ಕೆ ಕಾರಣನೇ ನನ್ನ ಹಸ್ಬೆಂಡು. ಡ್ರೈವಿಂಗ್ ಕ್ಲಾಸ್ಗಿಂತ ಹೆಚ್ಚದಾಗಿ ಕ್ಲೀನಾಗಿ ಪೇಷನ್ಸಿಂದ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್. ಈ ರೀತಿ ಹೈವೇನಲ್ಲಿ ರೆಸ್ಟ್ ಸ್ಟಾಪ್ ಇರುತ್ತೆ. ಸೊ ಇದೆಲ್ಲ ರೆಸ್ಟ್ ಏರಿಯಾ ಅಂತಾರೆ ಇಲ್ಲಿ. ಪ್ರತಿ ಒಂದು ಸಿಟಿನ ಕನೆಕ್ಟ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ರೆಸ್ಟ್ ಏರಿಯಾ ಇರುತ್ತೆ ಹೈವೇನಲ್ಲಿ. ತುಂಬ ಹೊತ್ತು ಡ್ರೈವ್ ಮಾಡಿರೋರಿಗೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋದಕ್ಕೆ ಅಂತ ಮಾಡಿರ್ತಾರೆ. ಆ್ಯಂಡ್ ರೆಸ್ಟ್ ರೂಮ್ಗಳಿರುತ್ತೆ, ಸ್ವಲ್ಪ ಡ್ರಿಂಕ್ಸು, ಸಣ್ಣದಾಗಿ ಸ್ನ್ಯಾಕ್ಸು ಎಲ್ಲ ಸಿಗೋ ಥರ ಎಲ್ಲ ಸೆಟಪ್ ಮಾಡಿಟ್ಟಿರ್ತಾರೆ. ಸೊ ದಟ್ ತುಂಬ ಲಾಂಗ್ ಎಲ್ಲ ಡ್ರೈವ್ ಮಾಡೋರಿಗೆ ಹೆಲ್ಪ್ ಆಗಲಿ ಅಂತ. ಲಾಂಗ್ ಅಂತ ಅಲ್ಲ, 1-2 hours 3 hours ಎಲ್ಲ ಡ್ರೈವ್ ಮಾಡ್ತಿದ್ರೆ ರೆಸ್ಟ್ ರೂಮ್ ಎಲ್ಲ ಯೂಸ್ ಮಾಡಬೇಕು ಅಂದರೆ ಹೆಲ್ಪ್ ಆಗುತ್ತೆ. ಸೊ ಇದು ನಾವು ಸೆಂಟ್ ಲೂಯಿಸಲ್ಲಿರೋ ರೆಸ್ಟ್ ಏರಿಯಾ. ಸೊ ಸೆಂಟ್ ಲೂಯಿಸಲ್ಲಿ ಗೇಟ್ ವೇ ಆರ್ಚ್ ಫೇಮಸ್. ಸೊ ಈ ರೆಸ್ಟ್ ಏರಿಯಾ ಹೆಸರು ಗೇಟ್ ವೇ ಅಂತ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಆ್ಯಂಡ್ ಒಳಗಡೆ ತುಂಬಾ ಕ್ಲೀನಾಗಿರುತ್ತೆ, ಅದೊಂದು ತುಂಬ ಖುಷಿ. ಪಬ್ಲಿಕ್ ರೆಸ್ಟ್ ರೂಮ್ಗೆ ಹೋಗೋದು ಅಂದರೆ ಒಂಥರ ಅನಿಸುತ್ತೆ ಅಲ್ವಾ. ಸೊ ಇಲ್ಲಿ ಆ ರೀತಿ ಫೀಲಿಂಗ್ ಬರೋದಿಲ್ಲ. 99% ಎಲ್ಲ ಕಡೆನೂ ಆರಾಮಾಗಿ ಹೋಗ್ಬೋದು. ಐಸ್ ಕ್ರೀಮ್ ಶಾಪ್ ಕೂಡ ಇತ್ತು, ಕ್ಲೋಸ್ ಆಗಿತ್ತು. ಸೊ ಆ್ಯಂಡ್ ಸಿಟಿ ಮ್ಯಾಪ್ ಎಲ್ಲ ಹಾಕಿರ್ತಾರೆ, ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿರ್ಬೋದು ಈ ರೀತಿ ಎಲ್ಲ. ಆ್ಯಂಡ್ ಕುಡಿಯೋದಕ್ಕೆ ನೀರು, ಈ ರೀತಿ ಎಮರ್ಜೆನ್ಸಿ ನೋಡ್ತಾ ಇದ್ದಿರಲ್ಲ, ಇಫ್ ದೇರ್ ಈಸ್ ಎನಿ ಎಮರ್ಜೆನ್ಸಿ ನಾವು ಆ ಬಟನ್ನ ಪ್ರೆಸ್ ಮಾಡಿದ್ರೆ ನಮಗೆ ಹೆಲ್ಪ್ ಮಾಡ್ತಾರೆ ಪೊಲೀಸ್ ಎಲ್ಲ ಬಂದುಬಿಟ್ಟು. ಸೊ ಇದು ಬಾತ್ರೂಮು ಎಷ್ಟು ಕ್ಲೀನಾಗಿದೆ ನೋಡ್ತಾ ಇರ್ಬೋದು. ಆ್ಯಂಡ್ ಇದು ಡೈಪರ್ ಚೇಂಜ್ ಮಾಡೋದಕ್ಕೆ ಅಂತ ಇಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿ ಭಯ ಕೂಡ ಇರೋದಿಲ್ಲ, ಆಲ್ಮೋಸ್ಟ್ ಸೇಫ್ಟಿಯಾಗೇ ಇರುತ್ತೆ. ಸೊ ಅದಕ್ಕೆ ನಿಮ್ಮ ಜೊತೆ ಒಂದ್ಸರಿ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿಂದ ನಾವು ಡೈರೆಕ್ಟು ಫಿಲಮಿಗೆ ಹೋದ್ವಿ. ತುಂಬ ದಿನ ಆಗಿತ್ತು ನಾವು ಮೂವಿಗೆ ಹೋಗೇ ಇರಲಿಲ್ಲ. ನನ್ನ ಮಗನೂ ತುಂಬ ಹಠ ಮಾಡ್ತಾ ಇದ್ದ. ಸೊ ಮಕ್ಕಳನ್ನ ಕರ್ಕೊಂಡು ಫಿಲಮಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಸಂಜೆ ಆಗಿತ್ತು ನಾವು ಫಿಲಮಿಗೆ ಹೋದಾಗ. ಸೊ ಮಕ್ಕಳೆಲ್ಲ ತುಂಬಾ ಖುಷಿಯಾಗಿದ್ದರು, ನೋಡ್ತಾ ಇರ್ಬೋದು. ಸೊ ದ ಲಯನ್ ಕಿಂಗ್ ಫಿಲಮಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಫಿಲಮ್ ಅಂತೂ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ನಿಮ್ಮ ಮಕ್ಕಳಿಗೆ ತೋರಿಸಿ, ತುಂಬ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿತ್ತು ಮೂವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಅಂತೂ ಎಲ್ಲೇ ಹೋಗಲಿ, ಏನೇ ನಡೀತಾ ಇರಲಿ, ಅವ್ರ ನಿದ್ದೆ ಅಂತೂ ತಪ್ಸೋಕ್ಕಾಗಲ್ಲ ನೋಡಿ. ಅಂಥ ಫಿಲಮ್ ಸೌಂಡಲ್ಲೂ ಕೂಡ ನಿದ್ದೆ ಮಾಡ್ತಾ ಇದ್ದಾರೆ. ಸೊ ಸಿಂಪಲ್ಲಾಗಿ ನಿಮ್ಮ ಜೊತೆ ಇವತ್ತಿನ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಎನರ್ಜಿ ಲೋ ಇದೆ. ಮತ್ತೆ ಹೊಸ ವಿಡಿಯೋದಲ್ಲಿ ಫುಲ್ಲು ಜೋಶಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್.